ತಮಿಳುನಾಡದ ಒಂದು ಎಪಿಕ್ ಟೆಂಪಲ್ ಜರ್ನಿಗೆ ನಿಮಗೆ ಸ್ವಾಗತ. ಮಧುರೈ, ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ 3 ಐಕಾನಿಕ್ ಡೆಸ್ಟಿನೇಷನ್ಸ್ ಒಂದೇ ಟ್ರಿಪ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಈ ಕಂಪ್ಲೀಟ್ ಜರ್ನಿ ನಾನು ಮಾಡಿದ್ದು KSTTC ಕರ್ನಾಟಕ ಟೂರಿಸಂ ಜೊತೆ. ಸೊ ನೀವು ಕೂಡ ಇದೇ ಈಸಿ ಐಟನರಿ ಫಾಲೋ ಮಾಡಬಹುದು. ಈ ವಿಡಿಯೋನಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸ್ ನೋಡ್ತೀರಾ. ಟ್ರಿಪ್ ಹೇಗೆ ಬುಕ್ ಮಾಡೋದು, ಹೋಟೆಲ್ ಅಥವಾ ಲಾಡ್ಜ್ ಸ್ಟೇ ಡೀಟೇಲ್ಸ್, ಟೆಂಪಲ್ ಟೈಮಿಂಗ್ಸ್, ಸ್ಪೆಷಲ್ ದರ್ಶನ್ ಆಪ್ಷನ್ಸ್ ಮತ್ತು ಡ್ರೆಸ್ ಕೋಡ್ ರೂಲ್ಸ್, ಫುಲ್ ಟ್ರಿಪ್ ಕಾಸ್ಟ್ ಬ್ರೇಕ್ ಡೌನ್ ಕೂಡ ಶೇರ್ ಮಾಡ್ತೀನಿ. ಥಿಂಗ್ಸ್ ಟು ಕ್ಯಾರಿ ಮತ್ತು ಮಸ್ಟ್ ಟ್ರೈ ಲೋಕಲ್ ಫುಡ್ ಕೂಡ ಹೇಳ್ತೀನಿ. Now come, let's see how to book this trip. First, open the official website. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ವೆಬ್ಸೈಟ್ ಓಪನ್ ಆದಮೇಲೆ ಟೂರ್ ಪ್ಯಾಕೇಜಸ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಆಲ್ ಹಾಲಿಡೇಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಎಲ್ಲ ಅವೈಲೇಬಲ್ ಟ್ರಿಪ್ಸ್ ಕಾಣಿಸಿದೆ. ನಾವು ರಿಕ್ವೈರ್ಡ್ ಟ್ರಿಪ್ ಸೆಲೆಕ್ಟ್ ಮಾಡಿ ಮತ್ತು ಸರ್ಚ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್, ಸಿಂಗಲ್, ಟ್ವಿನ್ ಅಥವಾ ಟ್ರಿಪಲ್ ಆಪ್ಷನ್ ಚೂಸ್ ಮಾಡಬಹುದು. ಟ್ರಾವೆಲ್ ಮಾಡುವ ಜನರ ಸಂಖ್ಯೆ ಸೆಲೆಕ್ಟ್ ಮಾಡಿ. ಒನ್ ಟೈಮ್ನಲ್ಲಿ ಮ್ಯಾಕ್ಸಿಮಮ್ 6 ಟಿಕೆಟ್ಸ್ ಬುಕ್ ಮಾಡಬಹುದು. ಮೋರ್ ಇದ್ದರೆ ಮತ್ತೆ ಸೆಪರೇಟ್ ಬುಕಿಂಗ್ ಮಾಡಬೇಕು. ಡೇಟ್ ಸೆಲೆಕ್ಟ್ ಮಾಡುವಾಗ ಬ್ಲ್ಯಾಕ್ ಬೋಲ್ಡ್ ಹೈಲೈಟ್ ಇರುವ ಡೇಟ್ಸ್ ಅವೈಲಬಲ್ ಆಗಿರ್ತದೆ. ಸೇಮ್ ಟ್ರಿಪ್ಗೆ 2 ಆಪ್ಷನ್ಸ್ ಕಾಣಬಹುದು, ಡಿಲಕ್ಸ್ AC ಬಸ್ ಮತ್ತು ವೋಲ್ವೋ ಬಸ್. ಪ್ರೈಸ್ ಡಿಫರೆನ್ಸ್ ಅದಕ್ಕೆ. ಕಂಪ್ಲೀಟ್ ಟ್ರಿಪ್ ಡೀಟೇಲ್ಸ್ ನೋಡಬೇಕಾದ್ರೆ ಮೋರ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾಟಿಸ್ಫೈಡ್ ಆದಮೇಲೆ ಬುಕ್ ನೌ ಕ್ಲಿಕ್ ಮಾಡಿ. ಸೀಟ್ ನಂಬರ್ ಸೆಲೆಕ್ಟ್ ಮಾಡಿ. ಪಿಕಪ್ ಲೊಕೇಶನ್ ಚೂಸ್ ಮಾಡಿ. ಈ ಟ್ರಿಪ್ಗೆ 3 ಪಿಕಪ್ ಪಾಯಿಂಟ್ಸ್ ಇದೆ. ಪೇಮೆಂಟ್ ಕಂಪ್ಲೀಟ್ ಮಾಡಿದ್ಮೇಲೆ ಇಮೇಲ್ ಮತ್ತು SMS ಕನ್ಫರ್ಮೇಷನ್ ಬರ್ತದೆ. ಟ್ರಿಪ್ ಕಾಸ್ಟ್ನಲ್ಲಿ ಸ್ಟೇ ಮತ್ತು ಟ್ರಾನ್ಸ್ಪೋರ್ಟ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತದೆ. ಫುಡ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೆಲ್ಫ್ ಎಕ್ಸ್ಪೆನ್ಸ್. ಟೆಂಪಲ್ ಎಂಟ್ರಿ, ಫೆರಿ, ಬೋಟಿಂಗ್ ಮತ್ತು ಅದರ್ ಆಕ್ಟಿವಿಟಿ ಟಿಕೆಟ್ಸ್ ಕೂಡ ಸೆಲ್ಫ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 7 ಗಂಟೆ ಪೂರ್ವಾಹ್ನಕ್ಕೆ ಯಶವಂತಪುರ್ ಬಸ್ ಸ್ಟಾಪ್ನಿಂದ. ನೈಟ್ ಟ್ರಾವೆಲ್ ಆದ್ರಿಂದ 9 ಗಂಟೆ 30 ನಿಮಿಷ ಪೂರ್ವಾಹ್ನ ಅರೌಂಡ್ ಡಿನ್ನರ್ ಸ್ಟಾಪ್ ಕೊಟ್ಟರು. ಈ ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮಾಡಿತು. ನೆಕ್ಸ್ಟ್ ಮಾರ್ನಿಂಗ್ 7 ಗಂಟೆ ಸುಮಾರಿಗೆ ನಾವು ಮಧುರೈ ತಲುಪಿದ್ದೇವೆ. ಫ್ರೆಶ್ ಅಪ್ಗಾಗಿ ಲಕ್ಷ್ಮೀ ಟವರ್ ಹೋಟೆಲ್ನಲ್ಲಿ 1 ಗಂಟೆ ಟೈಮ್ ಕೊಟ್ಟಿದ್ರು. ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಹೋಟೆಲ್ನಿಂದ ಮಧುರೈ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಜಸ್ಟ್ 500 ಮೀಟರ್ಸ್ ದೂರದಲ್ಲಿದೆ. ಬ್ರೇಕ್ಫಾಸ್ಟ್ ಆದ್ಮೇಲೆ ನಾವು ಟೆಂಪಲ್ ದರ್ಶನ್ಗೆ ಹೋದೆವು. ಟೆಂಪಲ್ ಒಳಗೆ ಮೊಬೈಲ್ಸ್ ಅಲೌಡ್ ಇಲ್ಲ. ಅದಕ್ಕಾಗಿ ನಾವು ಮೊಬೈಲ್ಸ್ ಅನ್ನ ಬಸ್ ಲಗೇಜ್ನಲ್ಲಿ ಇಟ್ಟಿದ್ದೇವೆ. ಡ್ರೆಸ್ ಕೋಡ್ ಕೂಡ ಫಾಲೋ ಮಾಡಬೇಕು. ವಿಮೆನ್ ಶಾರ್ಟ್ಸ್, ಮಿನಿ ಸ್ಕರ್ಟ್ಸ್, ಶಾರ್ಟ್ ಡ್ರೆಸ್ ಅವಾಯ್ಡ್ ಮಾಡಬೇಕು. ಕೀನ್ಸ್ ಕವರ್ ಆಗಿರಬೇಕು. ಮೆನ್ ಜೀನ್ಸ್ ಅವಾಯ್ಡ್ ಮಾಡೋದು ಬೇಡ. ಟೆಂಪಲ್ನಲ್ಲಿ 2 ಟೈಪ್ಸ್ ಆಫ್ ದರ್ಶನ್ ಇದೆ. ನಾರ್ಮಲ್ ಎಂಟ್ರಿ ಫ್ರೀ, ಸ್ಪೆಷಲ್ ಎಂಟ್ರಿ 100 ರೂಪಾಯಿ. ನಾವು ಹೋದಾಗ ಕ್ರೌಡ್ ಕಡಿಮೆ ಇತ್ತು, ಸೊ ನಾರ್ಮಲ್ ದರ್ಶನ್ ಫ್ಯೂ ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಆಯಿತು. ದರ್ಶನ್ ನಂತರ ನಾವು ರಾಮೇಶ್ವರಂ ಕಡೆ ಹೊರಟ್ವಿ. ರೂಟ್ ಮಧ್ಯದಲ್ಲಿ ಲಂಚ್ ಸ್ಟಾಪ್ ಮಾಡಿದ್ವಿ. ಈ ಹೋಟೆಲ್ನಲ್ಲಿ ಸಿಂಪಲ್, ಫ್ರೆಶ್ ಮತ್ತು ತುಂಬಾ ಟೇಸ್ಟಿ ಮೀಲ್ ಸಿಗುತ್ತೆ. ರಾಮೇಶ್ವರಂ ಕಡೆ ಹೋಗುತ್ತಿರುವಾಗ ನಮಗೆ 10 ನಿಮಿಷ ಸ್ಟಾಪ್ ಸಿಕ್ಕಿತು. ಪಂಬನ್ ಬ್ರಿಡ್ಜ್ ಬಳಿ. ಅರೇಬಿಯನ್ ಸೀ ಮೇಲೆ ನಿರ್ಮಿಸಲಾದ ಈ ಬ್ರಿಡ್ಜ್ ವ್ಯೂ ರಿಯಲಿ ಅಮೇಝಿಂಗ್ ಆಗಿರ್ತದೆ. ಇಲ್ಲಿ ನನಗೆ ಡ್ರೋನ್ ಫ್ಲೈ ಮಾಡುವ ಚಾನ್ಸ್ ಕೂಡ ಸಿಕ್ಕಿತು. ಏರಿಯಲ್ ವ್ಯೂ ಟೋಟಲಿ ನೆಕ್ಸ್ಟ್ ಲೆವೆಲ್.
ಪಂಬಾನ್ ಬ್ರಿಡ್ಜ್ ನಂತರ ನಾವು ವಿಸಿಟ್ ಮಾಡಿದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್. ಇಂಡಿಯಾ ಮಿಸೈಲ್ ಮ್ಯಾನ್ ಮತ್ತು ಫಾರ್ಮರ್ ಪ್ರೆಸಿಡೆಂಟ್ ಅವರ ಮೆಮೋರಿಯಲ್ ಇಲ್ಲಿದೆ. ಎಂಟ್ರಿ ಫ್ರೀ ಮತ್ತು ಇನ್ಸೈಡ್ ಮೊಬೈಲ್ಸ್ ಅಲೌಡ್ ಇಲ್ಲ, ಸೊ ಕ್ಯಾಮರಾ ಮತ್ತು ಮೊಬೈಲ್ ಹೊರಗೆ ಇಡಬೇಕು. ಪ್ಲೇಸ್ ತುಂಬ ವೆಲ್ ಮೇಂಟೈನ್ಡ್ ಮತ್ತು ಇನ್ಸ್ಪಿರೇಷನಲ್ ಫೀಲ್ ಕೊಡ್ತದೆ. ಫೈನಲಿ ನಾವು ರಾಮೇಶ್ವರಂ ತಲುಪಿದೆವು. ಹೋಟೆಲ್ ಚೆಕ್ ಇನ್ ಮಾಡಿದ್ದು ರಾಮಜಯಂ ಹೋಟೆಲ್ನಲ್ಲಿ. ಬೆಸ್ಟ್ ಪಾರ್ಟ್ ಏನಂದರೆ ಟೆಂಪಲ್ನಿಂದ ಜಸ್ಟ್ 50 ಮೀಟರ್ಸ್ ದೂರದಲ್ಲಿದೆ. ಲೊಕೇಶನ್ ತುಂಬ ಕನ್ವೀನಿಯೆಂಟ್, ವಾಕಿಂಗ್ ಡಿಸ್ಟೆನ್ಸ್ನಲ್ಲಿ ಟೆಂಪಲ್. ಹೋಟೆಲ್ ಚೆಕ್ ಇನ್ ಆದಮೇಲೆ ನಾವು ಧನುಷ್ಕೋಡಿ ಕಡೆ ಹೊರಟ್ವಿ. ಈ ವಿಸಿಟ್ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ ಸೆಲ್ಫ್ ಸ್ಪಾನ್ಸರ್ಡ್ ಟ್ರಿಪ್. ಲೋಕಲ್ ಟ್ರಾನ್ಸ್ಪೋರ್ಟ್ ಮೂಲಕ ಪರ್ ಪರ್ಸನ್ 300 ರೂಪಾಯಿ ಚಾರ್ಜ್ ಇತ್ತು. ರೋಡ್ ಟ್ರಿಪ್ ಧನುಷ್ಕೋಡಿ ಕಡೆ ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು ಕಡೆ ಸಿ, ಇನ್ನೊಂದು ಕಡೆ ಎಂಟಿ ರೋಡ್, ಸೂಪರ್ ಸೀನಿಕ್ ವ್ಯೂಸ್. ಧನುಷ್ಕೋಡಿ ರಿಟರ್ನ್ ಆಗುತ್ತಿರುವಾಗ ನಾವು ವಿಸಿಟ್ ಮಾಡಿದ್ದು ಕೋಠಂಡ ರಾಮಸ್ವಾಮಿ ಟೆಂಪಲ್. ಬಿಲೀಫ್ ಪ್ರಕಾರ ಇಲ್ಲೇ ರಾವಣ ಅವರ ತಮ್ಮ ವಿಭೀಷಣ ಲಾರ್ಡ್ ರಾಮ ಅವರ ಬಳಿ ಸರೆಂಡರ್ ಆಗಿದ್ರು ಎಂದು ಹೇಳುತ್ತಾರೆ. ಮತ್ತೊಂದು ಸ್ಟೋರಿ ಪ್ರಕಾರ ರಾವಣ ವಧೆಯ ನಂತರ ರಾಮ ಅವರು ವಿಭೀಷಣಗೆ ಪಟ್ಟಾಭಿಷೇಕ ಇಲ್ಲೇ ಮಾಡಿದ್ರು ಎಂದು ನಂಬಲಾಗಿದೆ. ಟೆಂಪಲ್ ಲೊಕೇಶನ್ ಕೂಡ ಸಿ ಹತ್ತಿರವಾಗಿದ್ದು ವೆರಿ ಪೀಸ್ಫುಲ್ ಫೀಲ್ ಕೊಡುತ್ತದೆ. ಹೋಟೆಲ್ಗೆ ವಾಪಸ್ ಬಂದ ನಂತರ ನಾವು ರಾಮನಾಥ ಸ್ವಾಮಿ ಟೆಂಪಲ್ಗೆ ದರ್ಶನ್ಗೆ ಹೋದೆವು. ಇದು ಭಾರತದ 12 ಜ್ಯೋತಿರ್ಲಿಂಗ ಟೆಂಪಲ್ಸ್ಗಳಲ್ಲಿ ಒಂದು. ಟೆಂಪಲ್ ಆರ್ಕಿಟೆಕ್ಚರ್ ಮತ್ತು ಲಾಂಗ್ ಕಾರಿಡೋರ್ಸ್ ರಿಯಲಿ ಇಂಪ್ರೆಸಿವ್ ಆಗಿರುತ್ತದೆ. ದರ್ಶನ್ ಮೊದಲು ನಾವು ತೀರ್ಥ ಸ್ನಾನ್ ಕಂಪ್ಲೀಟ್ ಮಾಡಿದೆವು. ಇಲ್ಲಿ ಟೋಟಲ್ 22 ತೀರ್ಥಮ್ಸ್ ಇವೆ, ಪಾಂಡ್ ಮತ್ತು ವೆಲ್ ರೂಪದಲ್ಲಿ. ಇಂಪಾರ್ಟೆಂಟ್ ಟಿಪ್, ಎಕ್ಸ್ಟ್ರಾ ಕ್ಲೋತ್ಸ್ ಕ್ಯಾರಿ ಮಾಡೋದು ಮಸ್ಟ್. ತೀರ್ಥ ಸ್ನಾನ ಆದಮೇಲೆ ವೆಟ್ ಕ್ಲೋತ್ಸ್ನಲ್ಲಿ ದರ್ಶನ್ ಅಲೌಡ್ ಇಲ್ಲ, ಸೊ ಚೇಂಜ್ ಮಾಡಿಕೊಂಡು ನಂತರ ದರ್ಶನ್ ಮಾಡಬೇಕು. ತೀರ್ಥ ಸ್ನಾನ್ ಒಫಿಷಿಯಲ್ ಟಿಕೆಟ್ 25 ರೂಪಾಯಿ. ಆದರೆ ಇಲ್ಲಿ ಕೆಲ ಸೇವಕಸ್ ಇರ್ತಾರೆ, ಅವರು ಪ್ರತಿಯೊಂದು ತೀರ್ಥಂನಲ್ಲಿ ನಿಮ್ಮ ಮೇಲೆ ನೀರು ಸುರಿಸ್ತಾರೆ. ಅದರ ಚಾರ್ಜ್ 100 ರೂಪಾಯಿ ಪರ್ ಪರ್ಸನ್. ನೆಕ್ಸ್ಟ್ ಡೇ ಮಾರ್ನಿಂಗ್ 4 AM ನಾವೆದ್ದೇವೆ. ಡೈರೆಕ್ಟ್ ಟೆಂಪಲ್ ಕಡೆ ಹೋಗಿ ಸ್ಫಟಿಕಾಲಿಂಗಂ ದರ್ಶನ್ ಮಾಡಿದೆವು. ಈ ದರ್ಶನ್ ಡೈಲಿ 5 AM ರಿಂದ 6 AM ವರೆಗೆ ನಡೀತ. ಟಿಕೆಟ್ ಆಪ್ಷನ್ಸ್ 50 ರೂಪಾಯಿ, 100 ರೂಪಾಯಿ ಮತ್ತು 200 ರೂಪಾಯಿ. ನಾವು 200 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ವಿ. ದರ್ಶನ್ ರಿಯಲಿ ವೆರಿ ಗುಡ್ ಆಗಿತ್ತು. ಸ್ಫಟಿಕಾಲಿಂಗಂ ರಾಮನಾಥ ಸ್ವಾಮಿ ಟೆಂಪಲ್ ಒಳಗೆ ಮೇನ್ ಡಿಟಿ ಮುಂದೆ ಡಿಸ್ಪ್ಲೇ ಮಾಡಿರ್ತಾರೆ. ಅರ್ಲಿ ಮಾರ್ನಿಂಗ್ ಅಟ್ಮಾಸ್ಫಿಯರ್ ಕಾಮ್ ಮತ್ತು ಡಿವೈನ್ ಫೀಲ್ ಕೊಡ್ತದೆ. ಅರೌಂಡ್ 7 AM ಬ್ರೇಕ್ಫಾಸ್ಟ್ ಆದಮೇಲೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಆಫ್ಟರ್ನೂನ್ 1:30 ಸುಮಾರಿಗೆ ಲಂಚ್ ಸ್ಟಾಪ್ ತೆಕ್ಕೊಂಡ್ವಿ. ಇಲ್ಲಿ ಮೀಲ್ಸ್ ಫುಡ್ ಮಿಸ್ ಮಾಡಬೇಡಿ. ಸಿಂಪಲ್, ಅನ್ಲಿಮಿಟೆಡ್ ಮತ್ತು ತುಂಬ ಟೇಸ್ಟಿ. ಗಂಟೆ ಅಪರಾಹ್ನ ನಾವು ಸುಚಿಂದ್ರಂ ತಲುಪಿದ್ದೇವೆ. ತನುಮಲಯಂ ಟೆಂಪಲ್ ದರ್ಶನ್ಗಾಗಿ. ಟೆಂಪಲ್ ಎಂಟ್ರೆನ್ಸ್ನಿಂದಲೇ ಟ್ರೆಡಿಷನಲ್ ಆರ್ಕಿಟೆಕ್ಚರ್ ಇಂಪ್ರೆಸಿವ್ ಆಗಿ ಕಾಣುತ್ತೆ. ಇಂಪಾರ್ಟೆಂಟ್ ಡ್ರೆಸ್ ಕೋಡ್ ರೂಲ್ಸ್ ಇಲ್ಲಿ ಸ್ಟ್ರಿಕ್ಟ್ ಆಗಿದೆ. ಮ್ಯಾನ್ ಶರ್ಟ್ಸ್ ಮತ್ತು ಬನಿಯಾನ್ ಅಲೌಡ್ ಇಲ್ಲ. ಅಪರ್ ಬಾಡಿ ಬೇರಾಗಿ ಎಂಟರ್ ಮಾಡಬೇಕು.
ವುಮೆನ್ ಮತ್ತು ಚೈಲ್ಡ್ರನ್ ಫುಲ್ಲಿ ಕವರ್ಡ್ ಕ್ಲೋದಿಂಗ್ ಮಂಡೇಟ್ರಿ. ಜೀನ್ಸ್, ಶಾರ್ಟ್ಸ್ ಮತ್ತು ವೆಸ್ಟರ್ನ್ ಸ್ಟೈಲ್ ಡ್ರೆಸ್ ಅಲೌಡ್ ಇಲ್ಲ. ತನುಮಲಯಂ ಟೆಂಪಲ್ ಟ್ರಿನಿಟಿ, ಶಿವ, ವಿಷ್ಣು ಮತ್ತು ಬ್ರಹ್ಮ 3 ದೇವರುಗಳಿಗೆ ಡೆಡಿಕೇಟ್ ಮಾಡಲಾಗಿದೆ. ಈವ್ನಿಂಗ್ ಅರೌಂಡ್ 6 PM ನಾವು ಕನ್ಯಾಕುಮಾರಿ ತಲುಪಿದೆವು ಸನ್ಸೆಟ್ ನೋಡಲು. ಓಷನ್ ಹೊರೈಸನ್ ಮೇಲೆ ಸನ್ ಸ್ಲೋಲಿ ಸೆಟ್ ಆಗುತ್ತಿರುವ ವ್ಯೂ ರಿಯಲಿ ವಂಡರ್ಫುಲ್ ಆಗಿತ್ತು. ಇಲ್ಲಿ ನನಗೆ ಸೂಪರ್ ಡ್ರೋನ್ ಶಾಟ್ಸ್ ಕೂಡ ಸಿಕ್ಕಿತು. ಆಫ್ಟರ್ ಸನ್ಸೆಟ್ ಹೋಟೆಲ್ ಚೆಕ್ ಇನ್ ಮಾಡಿದೆವು. ಟೆಂಪಲ್ ಮತ್ತು ಓಷನ್ಗೆ ವಾಕಿಂಗ್ ಡಿಸ್ಟೆನ್ಸ್ನಲ್ಲಿ. ನೈಟ್ ಟೈಮ್ ಕನ್ಯಾಕುಮಾರಿ ಅಮ್ಮನ್ ಟೆಂಪಲ್ ದರ್ಶನ್ ಕೂಡ ಮಾಡಿದೆವು. ನೆಕ್ಸ್ಟ್ ಮಾರ್ನಿಂಗ್ ಸನ್ರೈಸ್ ನೋಡೋ ಪ್ಲಾನ್ ಇತ್ತು, ಆದರೆ ರೈನ್ ಕಾರಣದಿಂದ ಪಾಸಿಬಲ್ ಆಗಲಿಲ್ಲ. ಅರೌಂಡ್ 9 AM ರೈನ್ ಕಡಿಮೆ ಆದ ನಂತರ ಫೆರಿ ಸರ್ವಿಸ್ ಅಲೋ ಮಾಡಿದ್ರು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ. ಇಂಪಾರ್ಟೆಂಟ್ ಟಿಪ್: ಫೆರಿ ಟಿಕೆಟ್ 1 ಡೇ ಅರ್ಲಿಯರ್ ಬುಕ್ ಮಾಡೋದು ಬೆಟರ್. ಬುಕಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಆಫ್ಟರ್ನೂನ್ 2 PM ನಂತರ ಲಂಚ್ ಮಾಡಿ ನಾವು ಬೆಂಗಳೂರು ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರೂಟ್ ಮಧ್ಯದಲ್ಲಿ ಡಿನ್ನರ್ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ಬೆಂಗಳೂರು ತಲುಪಿದೆ. ಓವರ್ ಆಲ್ ಈ ಟ್ರಿಪ್ ಪೀಸ್ಫುಲ್ ಆಗಿತ್ತು, ಬಜೆಟ್ ಫ್ರೆಂಡ್ಲಿ ಕೂಡ. ಫ್ಯಾಮಿಲಿ, ಎಲ್ಡರ್ಸ್ ಮತ್ತು ಸೋಲೋ ಟ್ರಾವೆಲರ್ಸ್ಗೆ ಪರ್ಫೆಕ್ಟ್ ಐಟಿನರಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೋರ್ ಡ್ರೋನ್ ಮತ್ತು ಟ್ರಾವೆಲ್ ವಿಡಿಯೋಸ್ಗಾಗಿ ಚಾನೆಲ್ ಜೊತೆ ಇರಿರಿ.